ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೆ ನಿಶಂ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೆ ನಿಶಂ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ಶ್ರೀಗುರುಭ್ಯೋ ನಮೋ ನಮಃ ಹರಿ ಓಂ. ಹಂಸಂ ಚಂದ್ರಪ್ರತೀಕಾಶಂ ಸಮಾರುಹ್ಯ ಪಿತಾಮಹಃ ಸ್ವಸೇನಾಂ ಪುರತಃ ಕೃತ್ವಾ ನಾಭಿಜೋ ನಿರ್ಯಯೋ ಪುರಾತ್. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೇ ವೆಂಕಟಗಿರಿ ಮಹಾತ್ಮ್ಯೇ ಅದ್ಯ ಕಿಂಚಿತ್ ಕಥಾನುವಾದ. ಬ್ರಹ್ಮದೇವರು ಜಗದೊಡೆಯನಾದ ಜಗನ್ನಾಥನಾದ ತನ್ನ ತಂದೆಯಾದ ಶ್ರೀನಿವಾಸನ ದಿವ್ಯವಾದ ಭವ್ಯವಾದ ವಿವಾಹ ಮಂಗಳ ಮಹೋತ್ಸವಕ್ಕೆ ಅತ್ಯಂತ ಉತ್ಸಾಹದಿಂದ ಸಿದ್ಧರಾಗಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಚಂದ್ರನಂತೆ ದೇದೀಪ್ಯಮಾನವಾದ ಹಂಸದ ಮೇಲೆ ಮಧ್ಯದೊಳಗೆ ಬ್ರಹ್ಮದೇವರು, ಗಾಯತ್ರಿ, ಸಾವಿತ್ರಿ, ಸರಸ್ವತಿ 3 ಜನರು ಸೇರಿಕೊಂಡಿದ್ದಾರೆ. ಏಣ ಜಿಂಕೆ, ಆ ಜಿಂಕೆಯ ಮೇಲೆ ವಾಯುದೇವರು, ಜೊತೆಗೆ ಭಾರತೀ ದೇವಿ ಇದ್ದಾಳೆ. ಶ್ವೇತಛತ್ರವನ್ನು ಧಾರಣವನ್ನು ಮಾಡಿದ್ದಾರೆ. ಬ್ರಹ್ಮದೇವರಿಗೆ 3 ಯೋಜನ ವಿಸ್ತೀರ್ಣವಾದ ಶ್ವೇತಛತ್ರ, 10 ಲಕ್ಷ ಜನರು ಅದನ್ನು ಸೇರಿ ಅದನ್ನು ಹಿಡಿದುಕೊಂಡಿದ್ದಾರೆ ಅಂತ ಅಂತಹ ದಿವ್ಯವಾದಂತಹ ಶ್ವೇತಛತ್ರ. ಭೇರಿ 9,000 ಭೇರಿಗಳು, 300 ದುಂದುಭಿಗಳು, ಮೃದಂಗ, ಪಣವ, ಢಕ್ಕ, ಮಡ್ಡು, ನಿಸ್ಸಾಣ, ಡಿಂಡಿಮ, ಗೋಮುಖ, ಮರುಜ, ವೀಣ, ಜರ್ಜ ಮೊದಲ ಬರ್ಬರ, ಶತಶೃಂಗ, ದೀರ್ಘಶೃಂಗ, ಸುಸ್ವರ, ಸಪ್ತಸ್ವರ, ಸಪ್ತರಾಗ, ಸಪರ್ಣ, ಮೋಹಕ, ಫೂತ್ಕಾರ, ವಷಟ್ಕಾರ ಇತ್ಯಾದಿ ಇತ್ಯಾದಿ 100 ವಾದ್ಯಗಳಿಂದ ಗಂಧರ್ವರು ಗಾಂಧರ್ಯ ಗಾನವನ್ನು ಗಾಯನ ಮಾಡುವುದಕ್ಕೆ ನಿಪುಣರಾದ ಗಂಧರ್ವರು ಎಲ್ಲರೂ ಹಾಡಾಡ್ತಾ ಇದ್ದಾರೆ. ವೇದಘೋಷ ನಡೀತಾ ಇದೆ, ಕುಣಿತಾ ಇದ್ದಾರೆ. ಕೆಜಿ ನಾರಾಯಣಂ ತಮ್ಮಿ ಗಾಂಭೀರ್ಯಂ ಅಬ್ರುವಂಸ್ತದ ಆ ಭಾರಿ ವೈಭವದಿಂದ ಬ್ರಹ್ಮದೇವರು ಹೊರಟಾಗ ಆ ಬ್ರಹ್ಮದೇವರ ತೇಜಸ್ಸು, ಅವರ ರೂಪ, ಅವರ ಲಾವಣ್ಯ, ಅವರ ವೈಭವ, ಅವರ ಗಾಂಭೀರ್ಯ, ಅವರ ಸೂರ್ಯ, ಅನಂತ ಸೂರ್ಯರ ಪ್ರಕಾಶ ಇದನ್ನು ನೋಡಿ ನಾರಾಯಣನೇ ಹೊರಟಿದ್ದಾನೇನೋ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರ ಜೊತೆಗೆ ವಾಯುದೇವರು ಒಬ್ಬೊಬ್ಬ ಹೊರಟಿದ್ದಾರೆ. ದೇವತೆಗಳೆಲ್ಲ ಕೇಳ್ತಾ ಇದ್ದಾರೆ. ಅಷ್ಟರೊಳಗೆ ಮಧ್ಯದೊಳಗೆ ರುದ್ರದೇವರು ಜಾಯ್ನ್ ಆಗ್ತಾರೆ.
ನಂದೀಶ್ವರರಾಗಿ, ಇಂದ್ರ, ಅಗ್ನಿ, ಯಮ, ವರುಣ, ನಿವೃತ್ತಿ ಮೊದಲಾದ ಎಲ್ಲ ದೇವತೆಗಳು ನಡೀರಿ ಶ್ರೀನಿವಾಸನ ಮದುವೆ ನಡೀರಿ ಅಂತೇಳಂದು ಎಲ್ಲರೂ ಹೋಗ್ತಾ ಇದ್ದಾರೆ. ಆಗ ಜನರು ಮಾತನಾಡ್ತಾರೆ, ಗಚ್ಚಾಮೋದ್ಯ ವಿವಾಹಾರ್ಥಂ ಶ್ರೀನಿವಾಸಸ್ಯ ಭೂತಲಂ, ಶ್ರೀನಿವಾಸನ ಮದುವೆ ಇದೆ, ನಡೀರಿ ಅಂತೇಳಿ ಯಾರು ಕರೆಯೋದು ಹಿಡಿಯೋದು ಬೇಕೇ ಆಗಿಲ್ಲ, ನಡೀರಿ ಎಲ್ಲರೂ. ಅಗ್ನಿಹೋತ್ರಗಳಿರ್ತಕ್ಕಂಥವ್ರು 100 ಜನ ಶಿಷ್ಯಂದ್ರು ಇರುವಂತಹ ಭಾವರು ಇವರು ಎಲ್ಲರೂ ಹೊರಟಿದ್ದಾರೆ. ಆಪೂರಿತಂ ಜಗದಿದಂ ಸಶೈಲಕನ ವನಕಾನನಂ, ಇಡೀ ಜಗತ್ತಿನಲ್ಲಿ ಎಲ್ಲಿ ನೋಡಿದಲ್ಲೂ ಕೂಡ ಬ್ರಹ್ಮದೇವರ ಯಾತ್ರೆ, ಶ್ರೀನಿವಾಸನ ಮದುವೆಗಾಗಿ ಹೊರಟಿರುವಂತಹ ಯಾತ್ರೆ. ಇದರದ್ದೇ ಗದ್ದಲ ಹೋಗ್ತಾ ಇದ್ದಾರೆ. ಆಗ ಶ್ರೀನಿವಾಸ ವಿಚಾರವನ್ನು ಮಾಡ್ತಾನೆ. ಕಿನ್ನಾಗತೋಂಬಖಗರಾಟ್ ಪುತ್ರಾರ್ಥಂ ಪ್ರೇಷಿತೋ ಮಯ, ಮಗನನ್ನು ಕರೆಯುವುದಕ್ಕಾಗಿ ಗರುಡನನ್ನು ಕೊಟ್ಟು ಕಳಿಸಿದ್ದೇನೆ, ಯಾಕೆ ಇನ್ನೂ ಬ್ರಹ್ಮದೇವರು ಬಂದಿಲ್ಲ, ಯಾರಾದರೂ ತಡೆದರೋ ಏನೋ ಅಂತ ಹೇಳಿ ಶ್ರೀನಿವಾಸ ವಿಚಾರವನ್ನು ಮಾಡ್ತಾ ಇರುವಾಗ ಮೊಟ್ಟ ಮೊದಲನೆಯ ಚಾರ ಬರ್ತಾನೆ. ಚಾರ ಬಂದು ಕೂಡಲೇ ಶ್ರೀನಿವಾಸ ಕೇಳ್ತಾನೆ, ಕ್ವಚಾರ ಮಮ ಪುತ್ರಸ್ತು ಕೇನ ಚ ಪ್ರೇಷಿತೋ ಭವಾನ್, ಯಾರು ಕಳಿಸಿದ್ದಾರೆ, ನನ್ನ ಮಗ ಎಲ್ಲಿದ್ದಾನೆ, ಯಾವಾಗ ಬರ್ತಾರೆ ಅಂತ ಕೇಳಿದಾಗ ಚಾರ ಹೇಳ್ತಾನೆ, ಅದ್ಯಾಗಚ್ಚತಿ ಗೋವಿಂದ ಗಂಗಾಂ ತರತಿ ತೇ ಸುತಃ, ಇವತ್ತು ಭೂಮಿಯ ಮೇಲೆ ಇಳಿದಿದ್ದಾರೆ, ಗಂಗೆಯನ್ನು ದಾಟಿ ಮುಂದೆ ಬರ್ತಾರೆ. ಮರುದಿನ ಎರಡನೆಯ ಚಾರ ಬಂದ, ಅಲ್ಲಿಂದ ಮುಂದೆ ತುಂಬ ದೂರ ಬಂದು ಗೋದಾವರಿ ನದಿಗೆ ಬಂದಿದ್ದಾರೆ. ಗೋದಾವರಿ ನದಿ ದಾಟಿ ಸ್ನಾನಾನಿಕ ಮುಗಿಸಿ ಗೋದಾವರಿ ನದಿ ದಾಟಿ ಬರ್ತಾರೆ. ಅಷ್ಟರೊಳಗೇನೆ ಮರುದಿನ ಗರುಡನೇ ಓಡಿ ಬರ್ತಾನೆ. ಇಲ್ಲೇ ಪಕ್ಕದಲ್ಲಿ ಕೃಷ್ಣಾ ನದಿ, ಆ ಕೃಷ್ಣಾ ನದಿ ದಾಟಿ ಶ್ರೀಶೈಲಕ್ಕೆ ಬಂದಿದ್ದಾರೆ. ಅಹೋಬಿಲಕ್ಕೆ ಬಂದು ಅಲ್ಲಿ ನರಸಿಂಹದೇವರ ದರ್ಶನವನ್ನು ತೆಗೆದುಕೊಳ್ತಾ ಇರುವಾಗ ನನಗೆ ಆಜ್ಞೆಯನ್ನು ಮಾಡಿದರು, ಹೋಗಿ ಶ್ರೀನಿವಾಸನಿಗೆ ತಿಳಿಸು ಅಂತೇಳಿ ನಾನು ಓಡಿ ಬಂದೆ ಅಂತ ಗರುಡ ಹೇಳಿದೆ. ಸ್ವಲ್ಪ ಹೊತ್ತಿಗೇನೆ ವಿಶ್ವಕ್ಸೇನ ಬರ್ತಾನೆ. ತುಂಬುರುಂ ರಥತೀರ್ಥ ಮಾಸಾಧ್ಯ ಹರೇ ತತ್ರ ಭಗಾಹತೆ, ಹೇ ಭಗವನ್, ತುಂಬುರು ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನವನ್ನು ಮಾಡಿ ಅನ್ನಿಕ ಮುಗಿಸಿಕೊಂಡು ಇವತ್ತಿನ ದಿನ ಬರ್ತಾರೆ ಅಂತ ಹೇಳಿದಾಗ ಶ್ರೀನಿವಾಸ ಅಂತಾನೆ, ಏನಿದು ತೀರ್ಥಯಾತ್ರೆ ಮಾಡ್ಕೋದು ಕೂತಿದ್ದಾರೋ, ನನ್ನ ಮದುವೆ ಬರ್ತಾ ಇದ್ದಾರೋ ಇವರು ಅಂತ ಹೇಳಿ ಸ್ವಲ್ಪ ಜೋರು ಮಾಡ್ತಾನೆ ಶ್ರೀನಿವಾಸ. ಅಷ್ಟರೊಳಗೇನೆ ವಿಶ್ವಕ್ಸೇನ ಹೋಗಿರ್ತಾನೆ. ಹೋದ ವಿಶ್ವಕ್ಸೇನ ಭಗವಾನ್ ಅರವಿಂದಾಕ್ಷ ಸ್ತವ ದರ್ಶನ ಲಾಲಸಃ ಗರುಡ ಸ್ಕಂಧ ಮಾರುಹ್ಯ ಸಮಾಗಚ್ಚತಿ ತೆಂತಿಕಂ. ಆಗ ವಿಶ್ವಕ್ಸೇನ ಓಡಿ ಹೋಗಿ ಬ್ರಹ್ಮದೇವರಿಗೆ ಹೇಳ್ತಾನೆ, ನಿನ್ನ ದರ್ಶನಕ್ಕಾಗಿ ಗರುಡಾರೂಢನಾಗಿ ದೇವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಬ್ರಹ್ಮದೇವರಿಗೆ ಆನಂದವೋ ಆನಂದ. ಆ ಅದ್ಭುತವಾದ ಹಂಸದಿಂದ ತೆಳಗೆ ಇಳಿದು ಪಾದರಕ್ಷೆಗಳನ್ನು ತೆಗೆದು ಶ್ರೀನಿವಾಸನಿಗಾಗಿ ನಡೀತಾ ಬರ್ತಾರೆ ಬ್ರಹ್ಮದೇವರು. ಇವತ್ತು ನಮಗೇನಾದರೂ ಕಾರಿನೊಳಗೇನೆ ದೇವರ ದರ್ಶನವನ್ನು ಮಾಡಿಸುವ ಸೌಭಾಗ್ಯವನ್ನು ಸೌಲಭ್ಯವನ್ನು TTD ಒದಗಿಸಿಕೊಟ್ರೆ ತೆಳಗಿನಿಂದ ಕಾರ್ ಹತ್ತಿದವರು ಹಾಗೆ ದರ್ಶನ ತೆಗೆದುಕೊಂಡು ಹಾಗೆ ತಿರುಗಿ ಬಂದುಬಿಡ್ತೇವೆ ನಾವು. ದೇವರ ದರ್ಶನ ಅಂತಂದ್ರೆ ನಮಗೆ ಒಂದು ಆಟವಾಗಿ ಬಿಟ್ಟಿದೆ, ನಗಚಾಟಿಕೆ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಗಾಂಭೀರ್ಯ, ಅದಕ್ಕೆ ಒಂದು ಪ್ರಾಶಸ್ತ್ಯ, ಅದಕ್ಕೆ ಒಂದು ವೈಭವ, ಅದನ್ನೆಲ್ಲ ಮರೆತಾಗಿ ಬಿಟ್ಟಿದೆ. ಹಾಗೆಲ್ಲ ನಡೆಯುವುದಿಲ್ಲ. ದೇವರು ಬರ್ತಾ ಇದ್ದಾನೆ ಅಂತಂದರೆ ವಾಹನದಿಂದ ಇಳಿಬೇಕು, ಬರೆಗಾಲಿನಿಂದ ಬರಬೇಕು ದೇವರ ದರ್ಶನಕ್ಕಾಗಿ. ಆಗ ದೂರದೊಳಗೆ ಶ್ರೀನಿವಾಸ ಗರುಡಾರೂಢನಾಗಿ ಬರ್ತಾ ಇರೋದನ್ನು ನೋಡಿದವರು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ದಂಡವತ್ ಪ್ರಣಿಪತ್ಯಾತ ಚಾಗ್ರೇ ಬುದ್ಧ್ವಾ ಕರೌ ಸ್ಥಿತಃ, ಸ್ವಾಮಿ ಅಂತೇಳಿ ಕೈ ಮುಗಿದು ನಿಲ್ತಾರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ. ಶ್ರೀನಿವಾಸ ಹೇಳ್ತಾನೆ, ಉತ್ತಿಷ್ಠತಾತ ಭದ್ರಂತೆ ಪಶ್ಯ ಮಾಮಾತುರಂ ಕೃಶಂ, ನೋಡೋ ಎಷ್ಟು ಸರಿಗೋಗಿ ನೀ ಹೇಳಿ ನೋಡಿಲ್ಲಿ ಏನು ಬಹುಕಾಲೇನ ತೇ ಬುದ್ಧಿರ್ ಮಮ ದರ್ಶನ ಲಾಲಸ, ಇಷ್ಟು ದಿನವಾದ ಮೇಲೆ ನಾನು ದರ್ಶನ ಮಾಡ್ಕೊಳ್ಬೇಕಂತ ಬುದ್ಧಿ ಬಂತೇನೆ ನನಗೆ, ಅದೇ ನಂದು ದೊಡ್ಡ ಸೌಭಾಗ್ಯ ಬಿಡು. ಅಂತೂ ಇಷ್ಟು ದಿನವಾದ ದೊಡ್ಡವರಾಗಿರಿಪ್ಪ, ಇಷ್ಟು ದಿನವಾದ ಮೇಲಾದರೂ ನನ್ನ ದರ್ಶನ ನೋಡಬೇಕಂತ ಮನಸ್ಸಿನಲ್ಲಿ ಬಂತಲ್ಲ ಅಂತ ಹೇಳಿ ಶ್ರೀನಿವಾಸ ಹೇಳ್ತಾನೆ, ಮುಹೂರ್ತದ್ವಯ ಮಾತ್ರಂತೂ ಶ್ರೀನಿವಾಸೋಪಿ ನೋಚಿವಾನ್. 2 ಮುಹೂರ್ತಗಳವರೆಗೆ ಶ್ರೀನಿವಾಸನೂ ಮಾತನಾಡಲಿಲ್ಲ, ಬ್ರಹ್ಮದೇವರು ಮಾತಾಡಲಿಲ್ಲ. ಹೀಗೆ ನೋಡ್ತಾ ನಿಂತುಬಿಟ್ಟು ಏನು ಆನಂದ ಅಲ್ಲ, ಎಷ್ಟು ಪ್ರೀತಿ ಅಲ್ಲ. ಕೇಳ್ತಾ ಇರುವಾಗಲೇ ನಮಗೆ ತುಂಬ ಆನಂದವಾಗತ್ತೆ. ದೇವಾಹ ಊಚು. ಆಗ ದೇವತೆಗಳು ಹೇಳ್ತಾರೆ, ನತೇನ ಸದೃಶ ಪುತ್ರೋ ನತೇನ ಜನಕೋ ಭುವಿ. ಏನು ಬ್ರಹ್ಮದೇವರಂತಹ ಮಗ ಇನ್ನು ಜಗತ್ತಿನೊಳಗೂ ಯಾರಿಲ್ಲ, ಬ್ರಹ್ಮದೇವರಂಥ ಮಗ ಯಾರಿಗೂ ಇಲ್ಲ, ಶ್ರೀನಿವಾಸನಂಥ ತಂದೆಯೂ ಕೂಡ ಯಾರಿಗೂ ಇಲ್ಲ. ಇದು ಬ್ರಹ್ಮದೇವರಿಗೆ ಸೌಭಾಗ್ಯ, ಇದು ಶ್ರೀನಿವಾಸನಿಗೆ ಸೌಭಾಗ್ಯ. ಇಂತಹ ಅದ್ಭುತವಾಗಿರ್ತಕ್ಕಂಥ ದಿವ್ಯವಾದ ದರ್ಶನ ಯಾರಿಗೆ ತಾನೇ ಸಿಕ್ಕಿತು ಅಂತೇಳಿ ಎಲ್ಲರೂ ಉತ್ಸಾಹದಿಂದ ಏಕಾಗ್ರದಿಂದ ನೋಡಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ.
ಆಗ ಭಗವಾನ್ ಹೇಳ್ತಾನೆ, ಕಚ್ಚಿತ್ತೇ ಕುಶಲಂ ಪತ್ರ ಸ್ತುಷಾಯ ಮಮ ಸಾಂಪ್ರತಂ. ಆರಾಮಿದ್ಯಲ್ಲ ಏನು, ಆ ಪಕ್ಕದಲ್ಲೇ ನೋಡಿ ಗಾಯತ್ರಿ, ಸಾವಿತ್ರಿ, ಸರಸ್ವತಿಯರನ್ನು ನೋಡಿ ನೀವೆಲ್ಲರೂ ಆರಾಮಿದ್ದೀರಲ್ಲ ಅಂತ ಕೇಳ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ಸರ್ವಮಂಗಲಮಸ್ಮಾಕಂ ತ್ವತ್ಪ್ರಸಾದೇನ ಕೇಶವ. ಸ್ವಾಮಿ, ನಿನ್ನ ದಿವ್ಯವಾದ ಅನುಗ್ರಹದಿಂದ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿದ್ದೆ. ಆಗ ಭಗವಾನ್ ಹೇಳ್ತಾನೆ, ದ್ವಾಪರಾಂತೆ ಕೃತಂ ಕರ್ಮ ಶೃಣು ಪುತ್ರ ಸಮಾಧಿನ ವೈಕುಂಠೇ ಶೇಷ ತಲ್ಪಸ್ಥಂ ಭೃಗುಪಾದ ತಲೇನ ಮಾಂ. ನೋಡೋ, ದ್ವಾಪರ ಯುಗದ ಕೊನೆ ಭಾಗದೊಳಗೆ ಭೃಗು ಋಷಿ ಬಂದು ನನ್ನ ಎದೆಗೆ ಒದ್ದ. ಅದಕ್ಕಾಗಿ ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಹೊರಟು ಹೋದಳು. ಆ ಸಿಟ್ಟಿನಿಂದ ನಾನು ಈ ಬೆಟ್ಟದ ಮೇಲೆ ಬಂದಿದ್ದೆ. ಆ ಬೆಟ್ಟದ ಮೇಲೆ ಇರುವಾಗ ವಲ್ಮೀಕದೊಳಗಿದ್ದೆ. ಅಲ್ಲಿ ಚೋಳರಾಜನ ಭೃತ್ಯ ಬಂದು ನನ್ನ ತಲೆಗೆ ಜೋರಾಗಿ ಪೇಟು ಕೊಟ್ಟ. ಬಹಳ ದುಃಖವಾಗಿದೆ. ಆಗ ವರಾಹದೇವರ ದರ್ಶನವಾಯಿತು. ವರಾಹದೇವರ ಚಂದ್ರಮ್ಮ ಬಗುಲಾದೇವಿಯನ್ನು ನನಗೆ ಒದಗಿಸಿದ. ಆ ಬಗುಲಾದೇವಿ ನಮಸ್ಕಾರ ಮಾಡು, ಜನನಿ ತವ ಗೋವಿಂದ, ನಮಸ್ಕಾರವನ್ನು ಮಾಡು ಅಂತ ಹೇಳಿದ ಕೂಡಲೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಡ್ತಾರೆ. ದೇವರು ಹೇಳಿದ, ಆಜ್ಞೆ ಮಾಡಿದ, ಮುಗಿದು ನಮಸ್ಕಾರ ಮಾಡಿಬಿಡ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಯಾವಾಗ ನಿನ್ನ ತಾಯಿ ಆದ್ಲು, ನಿನಗೆ ಯಾವಾಗ ಹುಟ್ಟಿ ಬಂದು ಸ್ವಲ್ಪ ಹೇಳಲ್ಲ ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ಹಿಂದೆ ಯಾವ ಯಶೋಧಾದೇವಿ ಆಗಿದ್ಲಲ್ಲ, ಆ ಯಶೋದೆಯೇ ಇಲ್ಲಿ ಬಕುಲೆಯಾಗಿ ಬಂದಿದ್ದಾಳೆ, ಆದ್ದರಿಂದಾಗಿ ನಮಸ್ಕಾರವನ್ನು ಮಾಡು ಅಂತೇಳಿ ನಮಸ್ಕಾರವನ್ನು ಮಾಡಿದ. ಇವಳೇ ಮುಂದೆ ವೈಭವದಿಂದ ಮದುವೆಯನ್ನು ಮಾಡಿಸ್ತಾಳೆ. ಇವಳ ಯಾಜಮಾನಿಕೆಯಲ್ಲೇ ಮದುವೆ ಆಗ್ತಾ ಇರೋದು ಬ್ರಹ್ಮದೇವರೇ, ಲಕ್ಷದಲ್ಲೇ ಇರಲಿ ಅಂತ ಹೇಳಿ. ಅಷ್ಟೊಳಗೆ ವಾದ್ಯ ಶಬ್ದದ ಕೇಳಿಸ್ತಾ ಇದೆ. ಯಾರ್ದಿದು ಅಂತ ಹೇಳಿದಾಗ, ಇಲ್ಲ ಸ್ವಾಮಿ, ನಿನ್ನ ಹಿರಿಯ ಮಗ ವಾಯುದೇವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ, ವಾಯುದೇವರು ಏಣ ಜಿಂಕೆ ವಾಹನರಾಗಿ ವಾಯುದೇವರು ಭಾರತೀ ದೇವಿ ಬರ್ತಾ ಇದ್ದಾರೆ. ಈಚೆ ಬ್ರಹ್ಮದೇವರು, ಈಚೆ ವಾಯುದೇವರು ನಿಂತರು. ನಂದೀಶ ರುದ್ರದೇವರು ಬಂದರು, ಪಕ್ಕದೊಳಗೆ ರುದ್ರದೇವರು ನಿಂತಿದ್ದಾರೆ. ಗರುಡ ಶೇಷದೇವರು ಬಂದು, ಗರುಡ ಬಂದೇ ಇದ್ದ, ಶೇಷದೇವರು ಬಂದರು, ಶೇಷದೇವರು ಒಂದು ಕಡೆ ಪಕ್ಕದಲ್ಲಿ ನಿಂತರು. ಇಂದ್ರ, ಅಗ್ನಿ, ಯಮ, ವರುಣ ಎಲ್ಲರೂ ಬರ್ತಾರೆ. ಬಂದಾಗ ಶ್ರೀನಿವಾಸ ಹೋಗಿ ಸ್ವೀಕಾರವನ್ನು ಮಾಡ್ತಾನೆ. ಅಗ್ನಿ ಬಂದಾಗ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡು ಸ್ವಾಗತವನ್ನು ಮಾಡ್ತಾನೆ. ಸ್ವಯಂ ಇಂದ್ರ ಬರ್ತಾನೆ. ಬಹಳ ಸಂತೋಷವಾಗತ್ತೆ. ಜಮದಗ್ನಿ, ವಸಿಷ್ಠ, ವಾಲ್ಮೀಕಿ, ಪುಲಸ್ತ್ಯ, ದಧೀಚಿ, ಶುನಶೇಪ, ಗಾಲವ, ಗಾರ್ಗ್ಯ, ಕಣ್ವ, ಮಹಾರಾಜ ಮೊದಲಾಗಿರ್ತಕ್ಕಂಥ ಎಲ್ಲ ಋಷಿಗಳು, ಮುನಿಗಳು, ರಾಜರುಗಳು, ಚಕ್ರವರ್ತಿಗಳು ಎಲ್ಲರೂ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಏನದು, ಅಷ್ಟರೊಳಗೇನೆ ಎಲ್ಲರೂ, ಶ್ರೀನಿವಾಸ ತಾನು ನಿಂತಿದ್ದಾನೆ, ಎಲ್ಲರೂ ನಿಂತಿದ್ದಾರೆ. ಯಾರಿಗೂ ಕೂಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಶ್ರೀನಿವಾಸ ಒಬ್ಬ ಹೋಗಿ ತಾನು ಕುಳಿತುಕೊಂಡ್ಬಿಟ್ರೆ ಉಳಿದವರಿಗೇನು ವ್ಯವಸ್ಥೆಯನ್ನು ಮಾಡಬೇಕು, ದೊಡ್ಡ ಸಮಸ್ಯೆ. ಆದ್ದರಿಂದ ತಾನೇ ನಿಂತು ಬಿಟ್ಟ. ಹಾಗಾಗಿ ಎಲ್ಲರೂ ನಿಂತು ಬಿಟ್ಟಿದ್ದಾರೆ. ದೇವರ ನಿಂತಾಗ ಯಾರು ಕೂಡ ಇದು ಮಾಡ್ತಾರೆ. ಅಷ್ಟರೊಳಗೆ ವಿಶ್ವಕರ್ಮ ಬಂದು ಕೂಡಲೇ ಇಂದ್ರನ ಮುಖವನ್ನು ನೋಡಿ ಚೆನ್ನಾಗಿ ವಿಶ್ವಕರ್ಮನಿಗೆ ಬೈತಾನೆ. ಬುದ್ಧಿನೇ ಇಲ್ಲ, ಭಾಳ ಸೊಕ್ಕು ಬಂದಿದೆ, ಅಹಂಕಾರ ಬಂದಿದೆ. ಆ ವಿಶ್ವಕರ್ಮನನ್ನು ಕಿತ್ತಿ ಹಾಕಿಬಿಡು ಇಂದ್ರ, ಬೇಡ. ಆ ಮಯಾಸುರ, ಪಾಂಡವರಿಗೆ ಪ್ರಿಯನಾದ ಮಯಾಸುರ ಇದ್ದಾನೆ, ಮಯಾಸುರನನ್ನು ತೆಗೆದುಕೋ, ಸ್ವೀಕಾರವನ್ನು ಮಾಡು, ತೆಗೆದಾಕ್ ಅಂತ ಹೇಳಿಬಿಟ್ಟ. ಅವನು ಗಾಬರಿ ಆಗ್ತಾನೆ. ಕ್ಷಮಸ್ವಾನಂದ ದೌರಾತ್ಮ್ಯಂ ಭಗವನ್ ಕರುಣಾನಿದೆ. ಸ್ವಾಮಿ, ಅನಂತ ಪಾಪಗಳನ್ನು ಮಾಡಿಬಿಟ್ಟೆ, ಕ್ಷಮ ಅಂತ ಹೇಳಿದಾಗ ಇಂದ್ರನಿಗೆ ಹೇಳ್ತಾನೆ, ಬೇಗನೆ ಅತ್ಯಂತ ಶೀಘ್ರದೊಳಗೆ ಈ ಎಲ್ಲ ಋಷಿಗಳಿಗೆ, ಮುನಿಗಳಿಗೆ, ಜ್ಞಾನಿಗಳಿಗೆ, ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲರಿಗೂ ಮನೆಗಳು ನಿರ್ಮಾಣವಾಗಬೇಕು ಅಂತ ಹೇಳಿದಾಗ ವಿಶ್ವಕರ್ಮ ಹೇಳ್ತಾನೆ, ಸ್ವಾಮಿ, 1 ನಿಮಿಷ ಸಮಯ ಕೊಡು, ನಾನು ನಿರ್ಮಾಣವನ್ನು ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ ವಿಶ್ವಕರ್ಮ. ಇಲ್ಲಿ ಬೇಡ, ಆಕಾಶ ನಗರಂ ಗಚ್ಚ ಶೀಘ್ರಂ ಶಚೀಪಚೆ ರಾಜಾನಂ ಶಾಂತವಚನೈ ಕಾರ್ಯೇ ಕರ್ಮಣಿ ಬೋಧಯ. ಅಲ್ಲಿ ಇಂದ್ರ, ನೀನೇ ಹೋಗಲ್ಲಿ ಆಕಾಶರಾಜನ ಮನೆಗೆ ವಿಶ್ವಕರ್ಮನನ್ನು ಕರೆದುಕೊಂಡು ಹೋಗು. ಅಲ್ಲಿ ದೊಡ್ಡ ಜಾಗದೊಳಗೆ ಅದ್ಭುತವಾದ ಸಭಾಭವನವನ್ನು ನಿರ್ಮಾಣವನ್ನು ಮಾಡು, ಕಲ್ಯಾಣ ಮಂಟಪದ ನಿರ್ಮಾಣವನ್ನು ಮಾಡು. ರಾಜನಿಗೆ ಏನು ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವನ್ನು ನೀನೇ ಅಲ್ಲಿ ನಿಂತು ಯಜಮಾನನ ಸ್ಥಾನದಲ್ಲಿ ನಿಂತು ರಾಜನಿಗೆ ಬೋಧನೆಯನ್ನು ಮಾಡು ಅಂತೇಳಿ ಅವರಿಬ್ಬರನ್ನು ಅಲ್ಲಿಂದ ಕೊಟ್ಟು ಕಳಿಸ್ತಾನೆ. ಅವರಿಬ್ಬರು ಆಚೆ ಹೋಗ್ತಾರೆ ಎಂಬುದಾಗಿ ತಿಳಿಸ್ತಾ 10ನೇ ಸ್ಕಂದವನ್ನು ಮುಗಿಸ್ತಾರೆ. ವಾಸವೇತು ಗತೇ ರಾಜನ್ ವಾಸುದೇವೋ ಬ್ರವೀತ್ಸುರಾನ್. ಆಗ ಇಂದ್ರ ಆಚೆ ಹೋದ ಮೇಲೆ ಎಲ್ಲ ದೇವತೆಗಳನ್ನು ನಿಲ್ಲಿಸಿಕೊಂಡು ದೇವರು ಹೇಳ್ತಾನೆ, ಆಕಾಶರಾಜನ ಮಗಳು ಪದ್ಮಾವತಿ ಇದ್ದಾಳೆ. ಆ ಪದ್ಮಾವತಿಯನ್ನು ನನಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ದಾರೆ. ಆದ್ದರಿಂದ ನಾನು ಪಾಣಿಗ್ರಹಣಕ್ಕಾಗಿ ಹೊರಟಿದ್ದೇನೆ. ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ನನಗೆ ಸಹಾಯವನ್ನು ಮಾಡಬೇಕು, ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಬೇಡ್ತಾನೆ.
ಆಗ ದೇವತೆಗಳು ಹೇಳ್ತಾರೆ, ವಯಂ ತು ದಾಸಭಾವೇನ ತಿಷ್ಠಾಮ ಪುರುಷೋತ್ತಮ. ಸ್ವಾಮಿ, ನಾವೆಲ್ಲರೂ ನಿನ್ನ ದಾಸರು, ನಿನ್ನ ಭೃತ್ಯರು, ನಿನ್ನ ಸೇವಕರು, ನಿನ್ನ ಸೇವೆಗಾಗಿ ಇದ್ದವರು. ಆದ್ದರಿಂದ ನೀ ಏನು ಹೇಳ್ತಿ ಎಲ್ಲ ಕೇಳೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ ರುದ್ರದೇವರು ಮಾತನಾಡ್ತಾರೆ. ವಿನೋದ ವಚನಂ ಕೃಷ್ಣ ಭಾಷಸೆ ಪ್ರಾಕೃತೋ ಯತ ಮನಸಸ್ತೆ ಪ್ರಶಸ್ತಂ ಚೇತ್ ಕ್ರಿಯತಾಮಿತಿ ಚಾಬ್ರವೀತ್. ಯಾಕೋ ಜಾಸ್ತಿ ಮಾಡ್ತಿ, ಅವಳ ಮೇಲೆ ನಿನಗೆ ಮನಸ್ಸಿದೆಯಲ್ಲ, ನಿನ್ನ ಮದುವೆ ಮಾಡ್ಕೋ, ಇನ್ನೇನಿದೆ ಅಂತ ಹೇಳಿದಾಗ ಬ್ರಹ್ಮದೇವರು ಮಾತನಾಡ್ತಾರೆ. ಸರ್ವಜ್ಞಸ್ತಂ ದಯಾಸಾರ ಸತ್ಯ ಸಂಕಲ್ಪವಾನಸಿ ಅಷ್ಟವರ್ಗಂ ತತಃ ಕಾರ್ಯಂ ವಿವಾಹಾತ್ ಪೂರ್ವಮೇವ ಹಿ. ನೋಡೋ, ಬೇಗ ಬೇಗ ಬ್ರಹ್ಮದೇವರು ಹೇಳ್ತಾರೆ, ಶ್ರೀನಿವಾಸ, ಏನು ನೀನು ಸತ್ಯ ಸಂಕಲ್ಪವಾನಾಗಿದ್ದಿ, ನೀನು ವೈಭವದಿಂದ ವಿವಾಹವನ್ನು ಮಾಡ್ಕೋತಿ, ಅದರೊಳಗೆ ಏನು ವಿಚಾರವೇ ಇಲ್ಲ. ಏನು ನಿನ್ನ ಪುಣ್ಯವಾಚನಾದಿ ಯಾವ ಕರ್ಮಗಳಾಗದೇ ಇದ್ದರೂ ಕೂಡ ನಿನ್ನ ವಿವಾಹ ವೈಭವದಿಂದ ಆಗಿಬಿಡುತ್ತೆ. ಆದರೆ ನಿನ್ನ ಅನುಯಾಯಿಗಳಿಗೆ, ನಿನ್ನ ದಾಸರು, ನಿನ್ನ ಭಕ್ತರು ಹಾಗೆ ಮಾಡಿಕೊಳ್ತಾರೆ. ಆದ್ದರಿಂದಾಗಿ ಬೇಗನೆ ಸಿದ್ಧನಾಗು, ಅಷ್ಟವರ್ಗವಾಗಬೇಕು, ಪುಣ್ಯವಾಚನವಾಗಬೇಕು, ನಾಂದಿ ಸ್ಥಾಪನವಾಗಬೇಕು, ಎಲ್ಲ ದೇವತೆಗಳಿಗೆ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡಬೇಕು ಅವರವರಿಗೆ ಆ ಜವಾಬ್ದಾರಿಗಳನ್ನು ಕೊಡಬೇಕು, ಬೇಗ ತಯಾರಾಗು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಎಲೆ ಅಡಿಕೆಯನ್ನು ದಕ್ಷಿಣೆಯನ್ನು ತೆಗೆದುಕೊಂಡು ಬರ್ತಾರೆ ಬ್ರಹ್ಮದೇವರು. ವಸಿಷ್ಠರಿಗೆ ಮೊಟ್ಟ ಮೊದಲಿಗೆ ಎಲೆಯನ್ನು ಕೊಟ್ಟು, ವಸಿಷ್ಠಂಚ ಮಹಾಭಾಗಂ ಪೌರೋಹಿತ್ಯೇ ನಯೋಜೇತ. ಸ್ವಾಮಿ ವಸಿಷ್ಠರೇ, ನಂದು ಯಜುರ್ವೇದ, ಆದ್ದರಿಂದಾಗಿ ಯಜುರ್ವೇದ ವಿಧಾನದಿಂದ ವೈಭವದಿಂದ ಆಗಬೇಕು, ಅದರ ಸಮಗ್ರವಾದ ಪೌರೋಹಿತ್ಯದ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ನೀವು ನಡೆಸಿಕೊಡಬೇಕು ಸ್ವಾಮಿ. ಸರ್ವೇಷಾಮಪಿ ದೇವಾನಾಂ ಯಜಮಾನೋ ಭವಾನಿತಿ. ಬ್ರಹ್ಮದೇವರಿಗೆ ಹೇಳ್ತಾನೆ, ಬ್ರಹ್ಮ, ಎಲ್ಲ ದೇವತೆಗಳಿಗೆ ಯಜಮಾನ ನೀವರು, ನೀವು ನಿಂತು ವೈಭವದಿಂದ ಮದುವೆಯನ್ನು ಮಾಡಿಸಬೇಕು. ಎಲ್ಲ ಬಂದವರಿಗೆಲ್ಲರಿಗೂ ಕೂಡ ಆಹೇರಿಯನ್ನು ಕೊಟ್ಟು ಅವರಿಗೆ ಆದರ ಗೌರವ ಸತ್ಕಾರಗಳನ್ನು ಕೊಡುವಂಥ ಕೆಲಸವೇನಿದೆ ಎಲ್ಲರ ಮನೋಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರೇ ನಿಮ್ಮ ಜವಾಬ್ದಾರಿ. ದೇವತೆಗಳನ್ನು ಯಾರನ್ನಾದರೂ ಕರೆಯಬೇಕಾಗಿತ್ತು ಅಂತಾಗಿದ್ದರೆ ಷಣ್ಮುಖ ನಿನ್ನ ಜವಾಬ್ದಾರಿ. ಪ್ರತ್ಯುತ್ಥಾನೆ ಬಂದವರನ್ನು ವೆಲ್ಕಮ್ ಮಾಡುವುದಕ್ಕಾಗಿ ರತಿ ಮನ್ಮಥ ನೀವಿಬ್ಬರು ಅಲ್ಲಿ ಇರ್ರಿ, ಭಾಗವದಲ್ಲಿದ್ದು ನೀವೆಲ್ಲರನ್ನು ಕರಿಬೇಕು. ಅಗ್ನಿ, ನೀನು ಅಡಿಗೆಯನ್ನು ಮಾಡಬೇಕು, ನಿನ್ನ ಹೆಂಡತಿಯರಿಂದ ಸಹಿತ ಅಗ್ನಿ. ವರುಣ, ನೀನು ನೀರು ತುಂಬಬೇಕು. ಯಮ, ಏನು ಇಲ್ಲೆಲ್ಲ ಕಳ್ಳರು ಕಾಕರು ಅಧರ್ಮ ನಡೆದಲ್ಲಿ ಶಿಕ್ಷೆ ಕೊಡುವ ಜವಾಬ್ದಾರಿ ನಿಂದು. ವಾಯು, ವೈಶಾಖ ಮಾಸವಿದೆಯಪ್ಪ, ಗಾಳಿ ಚೆನ್ನಾಗಿ ತಂಪಾದ ಗಾಳಿ ಬೀಸಬೇಕು, ವಾಯು ನಿನ್ನ ಜವಾಬ್ದಾರಿ. ಏನು ಕುಬೇರಂ ಪ್ರಜಯ ಮಾಸ, ಬ್ರಾಹ್ಮಣರಿಗೆ ಕೊಡಬೇಕಾದ ಬಟ್ಟೆ ವಸ್ತ್ರಗಳು ಅನ್ನದ ಅದು ಎಲ್ಲ ಜವಾಬ್ದಾರಿ ಕುಬೇರ ನಿಂದು. ಹೋಗಿ ಬೇಗ ಬೇಗ ಬಟ್ಟೆ ಗಿಟ್ಟೆ ಅಂತ ತೆಗೆದುಕೊಂಡು ಬಾ, ಅದನ್ನೆಲ್ಲ ಕೊಡುವ ಜವಾಬ್ದಾರಿ ನಿಂದು. ಏನು ಅಗ್ನಿ ಮತ್ತು ಸೂರ್ಯರಿಗೆ ಚಂದ್ರ ಮತ್ತು ಸೂರ್ಯರಿಗೆ ಹೇಳ್ತಾರೆ ಬೆಳಕು ಕೊಡುವುದಕ್ಕಾಗಿ, ವಸುಗಳಿಗೆ ಹೇಳ್ತಾನೆ ಭಾಂಡಿ ತಿಕ್ಕುವುದಕ್ಕಾಗಿ, ಗ್ರಹಗಳಿಗೆ ಹೇಳ್ತಾರೆ ದ್ರೋಣ ಎಲಿ ಮತ್ತು ದೊನ್ನಿಗಳನ್ನು ಕಟ್ಟುವುದಕ್ಕಾಗಿ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ಶ್ರೀನಿವಾಸ ವಹಿಸಿಕೊಟ್ಟ. ಆಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ಮಜ್ಜನಂ ಕುರು ಗೋವಿಂದ ಮಂಗಲಂ ಮಧುಸೂದನ ಪುಣ್ಯಾಹ ಪೂರ್ವಕರ್ಮಾಣಿ ಶ್ರೇಷ್ಠ ದೇವ ಪ್ರಪೂಜನಂ. ಸ್ವಾಮಿ, ಸ್ನಾನ ಮಂಗಲ ಸ್ನಾನ ಮಾಡೇಳೋ, ಬೇಗ ಬೇಗನ ಹೇಳೋ, ಪುಣ್ಯ ವಾಚನವಾಗಬೇಕು, ಇಷ್ಟದೇವತಾ ಪೂಜನ, ಕುಲದೇವತಾ ಪ್ರತಿಷ್ಠಾಪನ ಇದೆಲ್ಲ ಆಗಬೇಕಲ್ಲ, ಬೇಗ ಬೇಗನೆ ಹೇಳೋ ಅಂತ ಹೇಳಿದಾಗ ಶ್ರೀನಿವಾಸನಿಗೆ ಒಮ್ಮೆಲಿಗೆ ಲಕ್ಷ್ಮೀದೇವಿ ನೆನಪಾಯಿತು. ರಮಾಂ ರಾಜೀವತನಯಾಂ ಕರವೀರ ಪುರಾಲಯಾಂ ನಿತ್ಯ ವಿಯೋಗಿನಿಂ ರಾಜನ್ನರವನ್ನರ ಸತ್ತಮ ರುರೋಧ ಲೋಕರೀತ್ಯೈವ ಕಣ್ಣಂಚಿನಿಂದ ನೀರಿಳಿತಾ ಇವೆ. ಬ್ರಹ್ಮದೇವರು ಕೇಳ್ತಾರೆ, ಯಾಕೋ ಸ್ವಾಮಿ ಏನಾಯಿತು? ಅಲ್ಲೋ, ನೀವೆಲ್ಲರೂ ನನ್ನ ಸೇವಕರು, ಭೃತ್ಯರಿದ್ದೀರಿ, ನನ್ನ ದಾಸರಿದ್ದೀರಿ, ನನಗೇನು ಕೊರತೆ ಇರದ ಹಾಗೆ ನೀವು ನೋಡಿಕೊಳ್ತೀರ. ಆದರೆ ನೀವ್ಯಾರೂ ಇಲ್ಲದೆ ಇರುವಂತಹ ಪ್ರಳಯ ಕಾಲದೊಳಗೆ ನನ್ನ ಜೊತೆಗಿರುವವಳು ಆ ಲಕ್ಷ್ಮೀದೇವಿನೇ ಅಲ್ಲವೇ? ಆ ಲಕ್ಷ್ಮೀದೇವಿ ಇಲ್ಲದೆ ನನಗೆ ಶೋಭೆಯೇ ಇಲ್ಲ, ಮದುವೆಯೊಳಗೆ ಮಜಾನೇ ಹುಟ್ಟುವುದಿಲ್ಲ. ಆದ್ದರಿಂದಾಗಿ ಲಕ್ಷ್ಮಿಯನ್ನು ಕರೆಸಬೇಕಲ್ಲ ಅಂತ ಹೇಳಿದ್ರೆ ಬ್ರಹ್ಮದೇವರಂತಾರೆ, ಅಲ್ಲೋ ಪತ್ರ ಬರಿತಾ ಇರುವಾಗ ನಿನ್ನ ತಾಯಿಯನ್ನು ಕರ್ಕೊಂಡು ಬಂತಂದು ನಾನು ಕರ್ಕೊಂಡೇ ಬಂದ್ಬಿಡ್ತಿದ್ನಲ್ಲ. ನೋಕ್ತಂತ್ವಯಾ ಹಿ ಗೋವಿಂದ ಪೂರ್ವಮೇವ ಜನಾರ್ದನ. ಆಯ್ತು, ಈಗೇನಾಯ್ತು, ಈಗಿಂದೀಗ ಹೋಗಿ ಕರ್ಕೊಂಡ್ಬರ್ತೇನೆ, ಒಬ್ರಿಗೆ ಆಜ್ಞೆಯನ್ನು ಮಾಡೋಣ, ಕರ್ಕೊಂಡು ಬರ್ತಾನೆ ಅಂತ ಹೇಳಿದಾಗ ಸೂರ್ಯನನ್ನು ಕರೆದು ಹೇಳ್ತಾರೆ, ಶೃಗಾಲ ವಾಸುದೇವಸ್ಯ ನಗರಂ ಗಚ್ಚ ಭಾನುಮಾನ್. ಕೊಲ್ಲಾಪುರಕ್ಕೆ ಹೋಗುವ, ಅದು ಶೃಗಾಲ ವಾಸುದೇವ ಇರುವಂಥ ಊರು. ಅವನನ್ನು ನಾನೇ ಪೂರ್ವಜನ್ಮದೊಳಗೆ ಸಂಹಾರವನ್ನು ಮಾಡೀನಿ ಅವನನ್ನು. ಏನು ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಆ ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಬಾ ಅಂತ ಹೇಳಿದ ಕೂಡಲೇ ಸೂರ್ಯ ಹೊರಟಿರ್ತಾನೆ, ಬಾರೋ ಇಲ್ಲಿ ನಿಲ್ಲು ಒಂದು ನಿಮಿಷ, ಹಾಗೆಲ್ಲ ಗಡಿಬಿಡಿ ಮಾಡಬೇಡ, ಹೋಗಿ ಹೇಳು. ಏನಂತ ಹೇಳು ಅಂತಂದರೆ,
ನಾ ಶಾಸನಮೃತಂ ಮೇದ್ಯ ಮಾತಕ್ಕೇನಾಪಿ ಭೂತಲೆ ಶಯನಂತು ಕೃತಂ ತೇನ ತವ ಭರ್ತ್ರಾದ್ಯ ಭೂತಲೆ. ಏನು ನೀನು ಹೋಗಿ ಲಕ್ಷ್ಮೀದೇವಿಗೆ ಹೇಳು, ನಿನ್ನ ಗಂಡ ಹಾಸಿಗೆ ಹಿಡಿದಿದ್ದಾನೆ, ಲಕ್ಷ್ಮೀ 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 ಅಂತ ಇದ್ದಾನೆ, ಕೊನೆಯ ಆಸೆ ಏನು ಅಂತ ಕೇಳಿದ್ರೆ ಲಕ್ಷ್ಮಿ ಅಂತಾನೆ, ಎಲ್ಲದಕ್ಕೂ ಲಕ್ಷ್ಮಿ ಅಂತಾನೆ. ಆದ್ದರಿಂದ ನಿನ್ನ ಮುಖ ನೋಡಿ ಅವನು ಕಾಲ ಆಗ್ತಾನೆ, ಪ್ರಾಣ ಬಿಡ್ತಾನೆ, ಈಗಲೋ ಇನ್ಯಾವಾಗಲೋ ಅಂತೇಳಿ ಹಿಡ್ಕೊಂಡು ಕೂತಾನೆ ಜೀವ, ಬೇಗನೆ ಬಾ ಅಂತ. ಅವನಂತಾನೆ ಸೂರ್ಯ, ನೀನು ಸರ್ವಜ್ಞ ಅವಳು ಸರ್ವಜ್ಞರು, ನನ್ನನ್ನು ಮಂಗೆ ಮಾಡ್ತಾರೇನೋ, ನನಗೆ ಆಗೋದಿಲ್ಲ, ಹಾಗೆಲ್ಲ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ನಾ ಎಷ್ಟು ಹೇಳೀನಿ ಅಷ್ಟು ಕೇಳು. ಮಮ ಮಾಯಾ ಮೋಹಿತ ಸಹ ಭವಿಷ್ಯತ್ತಿನ ಸಂಶಯ. ನನ್ನ ಮಾಯಾದಿಂದ ಎಲ್ಲರೂ ಮೋಹಿತರಾಗ್ತಾರೆ, ಲಕ್ಷ್ಮೀದೇವಿನೂ ಮೋಹಿತರಾಗ್ತಾರೆ, ಹೋಗಾಚೆ ಅಂತ ಹೇಳಿ ಕೊಟ್ಟು ಕಳಿಸಿದಾಗ ವೇಗವಾದ ರಥದಿಂದ ಓಡ್ತಾನೆ. ಓಡಿ ಹೋಗಿ ಆ ಕೊಲ್ಹಾಪುರದ ದೊಡ್ಡದಾದ ದೇವಸ್ಥಾನ, ಆ ದೇವಸ್ಥಾನದ ಬಾಗಿಲಿಗೆ ಸೂರ್ಯ ಹೋಗಿ ಅಳ್ತಾ ಕೂತಂತೆ. ಸೂರ್ಯನ ಮೇಲೆ ಲಕ್ಷ್ಮೀದೇವಿಗೆ ತುಂಬ ಪ್ರೀತಿ, ಅಪರಂಪಾರ ಪ್ರೀತಿ. ಯಾಕೆ ಸೂರ್ಯ ಬಂದರೆ ಕಮಲ ಅರಳಿ ಬಿಡುತ್ತೆ, ಹಾಗಾಗಿ ತುಂಬ ಪ್ರೀತಿ. ಯಾಕೋ ಏನೋ ಏನಾಯ್ತು, ಯಾಕೆ ಹೇಳ್ತಾ ಇದ್ದೆ? ಏನು ಹೇಳಲಿ ಅಮ್ಮ, ನಾ ಹೇಳಲಿಕ್ಕೆ ಸಂಕೋಚ ಆಗ್ಲಿಕ್ಕತ್ತಿದೆ. ಅಲ್ಲಿ ನೀನು ಬಿಟ್ಟು ಹೋಗಿಬಿಟ್ಟು ವೈಕುಂಠದಿಂದ ಬಂದ ತೆಳಗೆ ಆ ಹುತ್ತಿನೊಳಗಿದ್ದಾನೆ, ಅನ್ನ ಇಲ್ಲ, ಊಟ ಇಲ್ಲ, 10,000 ವರ್ಷವಾಯಿತು. ನಿನ್ನ ಗಂಡ, ನಿನ್ನ ಯಜಮಾನ ಶ್ರೀನಿವಾಸ ಹಾಸಿಗೆ ಹಿಡಿದು ಬಿಟ್ಟಿದ್ದಾನೆ. ನಾವೆಲ್ಲರೂ ಭೇಟಿ ಆಗೋದಕ್ಕಾಗಿ ಬಂದಿದ್ದೇವೆ. ಒಂದೇ ಮಾತು ಅವನ ಬಾಯಿಯೊಳಗೆ, ಲಕ್ಷ್ಮೀ ಲಕ್ಷ್ಮೀ. ಇವತ್ತು ದುರ್ಗಾಷ್ಟಮಿ, ದುರ್ಗೆಯ ವೈಭವದಿಂದ ಪೂಜೆಯನ್ನು ಮಾಡಬೇಕು. ದುರ್ಗೆಯೇ ಲಕ್ಷ್ಮಿ, ಲಕ್ಷ್ಮಿಯೇ ದುರ್ಗೆ. ದುರ್ಗೆ ಎಂದು ಉಚ್ಚಸ್ವರದಿಂದ ಜೋರಾಗಿ ಯಾರು ಚೀರ್ತಾನೆ ಅವನು ಎಲ್ಲ ಕಷ್ಟಗಳು, ಎಲ್ಲ ಆಪತ್ತುಗಳ ಪರಿಹಾರವಾಗುತ್ತೆ. ಲಕ್ಷ್ಮಿಯನ್ನು ನೆನೆದವರಿಗೆ ತತ್ವಜ್ಞಾನ ಬರುತ್ತೆ, ಲಕ್ಷ್ಮಿಯ ಸಮೃದ್ಧಿ ಬರುತ್ತೆ. ಹಾಗಾಗಿ ಲಕ್ಷ್ಮೀ ನೀನು ಬರಬೇಕಂತೆ ಅಂತ ಕೇಳಿದ್ಲು. ಲಕ್ಷ್ಮೀದೇವಿ ಆಯುಷ್ಯ ಕೊಡುವವಳು, ಆರೋಗ್ಯ ಕೊಡುವವಳು, ಸಂತಾನ ಕೊಡುವವಳು, ಸೌಭಾಗ್ಯ ಕೊಡುವವಳು, ಸೌಮಾಂಗಲ್ಯ ಕೊಡುವವಳು, ಎಷ್ಟೆಲ್ಲ ವೈಭವಿದೆ. ಬರಬೇಕು ಅಂತ ಹೇಳಿದಾಗ, ಅಯ್ಯೋ ನನ್ನ ಗಂಡನಿಗೆ ಸಮಸ್ಯೆ ಇದೆ, ಬೇಗ ಬೇಗ ರೆಡಿ ಅಂತೇಳಿ ರಥದಾಗ ಕೂತವಳೆ, ಓಡ್ತಾಳೆ ಓಡಿಸಂದು ಗರಡಿ ಬೀಡಿಯಿಂದ ಬರ್ತಾ ಇರುವಾಗ ಸಂಪಿಗೆ ಹೂ ಗಿಡ ಕಾಣಿಸ್ತದೆ, ಹೂಗಳನ್ನು ತೆಗೆದುಕೊಂಡು ಬಂದಾಗ ಹತ್ತಿರದೊಳಗೆ ಬರೋದು ಗೊತ್ತಾಯಿತು. ಅಷ್ಟರೊಳಗೆ ಒಂದು ಕಡೆಗೆ ಬ್ರಹ್ಮದೇವರನ್ನು, ಇನ್ನೊಂದು ಕಡೆಗೆ ಶೇಷದೇವ ರುದ್ರದೇವರನ್ನು ಕರೆದು ಇಬ್ಬರ ಮೇಲೆ ಹೆಗಲ ಮೇಲೆ ಕೈ ಹಾಕಿಕೊಂಡು ಶ್ರೀನಿವಾಸ ಕಾಲು ಸರಿಸ್ತಾ ಕೃಶವಾದ ಶರೀರವನ್ನು ತಾಳಿ, ರೋಗಿಷ್ಠನಾದ ರೂಪವನ್ನು ತಾಳಿ ಬರ್ತಾ ಇರ್ತಾನೆ. ಶ್ರೀನಿವಾಸನನ್ನು ಲಕ್ಷ್ಮೀದೇವಿ ನೋಡ್ತಾಳೆ. ಚಂಪಕ ಪುಷ್ಪ ನಿಚಯಮ್ಮ ಏನಂತಾರೆ, ವೈಭವದಿಂದ ಸಂಪಿಗೆ ಹೂಗಳನ್ನು ತಂದು ಎಲ್ಲವನ್ನು ತಂದು ಭಗವಂತನ ಕಾಲಿಗೆ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಳ್ತಾರೆ. ರಮಾಲಿಂಗನ ಮಾತ್ರೇಣ ಪುಷ್ಟಾಂಗೋ ವಿಷ್ಟರಶ್ರವಾಹ. ಲಕ್ಷ್ಮೀದೇವಿ ಆಲಿಂಗನ ಮಾಡಿಕೊಂಡ ಎಲ್ಲ ಟೊಣ್ಣೆಯಾದ ಗಟ್ಟಿಮುಟ್ಟಾಗಿ ನಿಂತು ಬಿಟ್ಟ ಶ್ರೀನಿವಾಸ. ಎಲ್ಲರೂ ನೋಡ್ತಾ ಇದ್ದಾರೆ, ಏನು ಶ್ರೀನಿವಾಸ ನನಗೂ ಮೋಹ ಮಾಡಿಬಿಟ್ಟಿಯಲ್ಲ, ತವ ಮಾಯಾ ದುರತ್ಯಯ, ಅದ್ಭುತವಾದಂತಹ ಮಾಯ ಅಂತ ಹೇಳಿ ಕೊಂಡಾಡ್ತಾಳೆ. ಶ್ರೀನಿವಾಸ ವಾಚ ತ್ವಯ ರಾಮಾವತಾರೇತು ಕಥಿತಂ ಸ್ಮರ ಭಾಮಿನಿ. ನೀನು ರಾಮಾವತಾರದೊಳಗೆ ಒಂದು ಮಾತು ಹೇಳಿದ್ದಿ, ಸ್ವಲ್ಪ ನೆನಪು ಮಾಡಿಕೋ. ಅಲ್ಲಿ ಏನಂತಾರೆ, ರಾವಣ ನಿನ್ನನ್ನು ಅಪಹಾರ ಮಾಡಲಿಕ್ಕೆ ಹೋಗಿ ಬಂದಿದ್ದ, ನಿನ್ನ ಪ್ರತಿಕೃತಿಯನ್ನು ಅಪಹಾರವನ್ನು ಮಾಡಿದ. ಆಗ ಆ ಪ್ರತಿಕೃತಿಯಾದ ವೇದವತಿಯನ್ನು ಮದುವೆ ಮಾಡ್ಕೊ ಅಂತ ಹೇಳಿದ್ದೀಯಲ್ಲ, ನಾ 28ನೇ ಕಲಿಯುಗದೊಳಗೆ ಮದುವೆ ಮಾಡ್ಕೋತೀರಿ ಅಂತ ಮಾತು ಕೊಟ್ಟಿದ್ನಲ್ಲ, ಆ ಪ್ರಸಂಗ ಬಂದಿದೆ. ಆದ್ದರಿಂದಾಗಿ ನೀನು ಬಂದ ಅನುಮತಿಯನ್ನು ಕೊಟ್ಟರೆ ಮದುವೆ ಮಾಡ್ಕೋತೀನಿ. ನೀನು ಹೇಳಿದ್ದ, ಮತ್ತು ನನ್ನ ಆಸೆ ಅಲ್ಲ, ನನ್ನ ಅಪೇಕ್ಷೆ ಅಲ್ಲ, ನೀನೇ ಅವತ್ತು ಪ್ರಾರ್ಥನೆ ಮಾಡಿದ್ದಿ. ಅದಕ್ಕಾಗಿ ಅದನ್ನು ನಿನ್ನ ಮಾತು ಈಡೇರಿಸಬೇಕಲ್ಲ, ಅದಕ್ಕಾಗಿ ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಶ್ರೀನಿವಾಸ. ಲಕ್ಷ್ಮೀದೇವಿ ಹೇಳ್ತಾಳೆ, ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ ವಚನಂ ಸಫಲಂ ಕೃಷ್ಣ ಕುರು ಮೇ ಭಕ್ತವತ್ಸಲ. ಅವಶ್ಯವಾಗಿ ವಿವಾಹವನ್ನು ಮಾಡಿ, ಏನೇನೇ ಅಂತ ಹೇಳಿದೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾಳೆ. ರಮಾಗಿರಮಾಕರ್ಣ್ಯ ಪರಿಪೂರ್ಣ ಮನೋರಥ. ಯಾವಾಗ ಲಕ್ಷ್ಮೀದೇವಿ ಮಾತುಗಳನ್ನು ಕೇಳಿದ್ನೋ ಆಗ ಪೂರ್ಣ ಸಂತುಷ್ಟನಾಗಿ ಪರಮಾನಂದ ಪೂರ್ಣಸ್ಸನ್ನುರಗಾದ್ರೋ ವ್ಯರಾಜತ. ಪರಮಾನಂದ ಪೂರ್ಣನಾಗಿ ಆ ಶೇಷಾದ್ರಿಯೊಳಗೆ, ವೆಂಕಟಗಿರಿಯೊಳಗೆ ವೈಭವದಿಂದ ಶ್ರೀನಿವಾಸ ವಿರಾಜಮಾನನಾಗಿ ಬಿದ್ದಿದ್ದಾನೆ. ಆನಂದ ಭಾಷ್ಪೇಣ ಸಮೃದ್ಧ ನೇತ್ರ ಸ್ವಾನಂದ ಸಂವಿತ್ ಪರಿಪೂರ್ಣ ಗಾತ್ರ ಬ್ರಹ್ಮೇಶ ಶಕ್ರ ಸ್ತುತ ಸಚ್ಚರಿತ್ರ ತದಾ ಬಭೋ ವೆಂಕಟ ಶೈಲಮಿತ್ರ. ಆನಂದ ಭಾಷ್ಪಗಳಿಂದ ಸಮೃದ್ಧ ನೇತ್ರವಾಗಿದೆ, ಆನಂದ ಭಾಷ್ಪ ತುಂಬಿಕೊಂಡಿದೆ, ಗದ್ಗದ ಕಂಠನಾಗಿದ್ದಾನೆ. ಸ್ವಾನಂದ ಸಂವಿತ್ ಜ್ಞಾನಾನಂದ ಪರಿಪೂರ್ಣವಾದ ಶರೀರವುಳ್ಳವನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಗ ಶ್ರೀನಿವಾಸನ
ಹೀಗೆ ವೈಭವದಿಂದ ಮೆರೀತಾ ಇದ್ದಾನೆ ಅಂತ ಶ್ರೀನಿವಾಸನನ್ನು ನೋಡಿ ಎಲ್ಲರೂ ಆನಂದವನ್ನು ಬರೆಸ್ತಾ ಇದ್ದಾರೆ. ಅಷ್ಟು ದಕ್ಷಿಣಾಭಿಸ್ಸಾಕಂ ಎಂಬುದಾಗಿ ಹೇಳಿದಂತೆ ಲಕ್ಷ್ಮೀದೇವಿಯಿಂದ ಯುಕ್ತನಾದಾಗ ದೇವರ ಅದ್ಭುತವಾದ ವೈಭವ. ಏನು ಲಕ್ಷ್ಮೀದೇವಿ, ಇವತ್ತು ದುರ್ಗಾಷ್ಟಮಿ, ಒಂದೆರಡು ನಿಮಿಷ ಲಕ್ಷ್ಮೀದೇವಿಯ ಮಹಿಮೆಯನ್ನು ಕೇಳೋಣ. ಯಂ ಕಾಮಯೇ ತಂತ ಮುಗ್ರಂ ಕೃಣೋಮಿದಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಯಾರನ್ನು ಅಪೇಕ್ಷೆ ಪಡ್ತೇನೆ ಅವನು ಬ್ರಹ್ಮನಾಗ್ತಾನೆ, ನಾನು ಇವನು ರುದ್ರನಾಗಬೇಕಾದ್ರೆ ಅವನು ರುದ್ರ ಪದವಿಯನ್ನು ಇರ್ತಾನೆ. ಅಂಥ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ ಅಂತ ಹೇಳ್ತಾರೆ. ಬ್ರಹ್ಮದೇವರ ಅನುಪಯುಕ್ತವಾದ 5ನೇ ತಲೆಯನ್ನು ತೆಗೆಯುವುದಕ್ಕಾಗಿ ಖಡ್ಗವನ್ನು ರುದ್ರದೇವರಿಗೆ ಕೊಟ್ಟದ್ದು ನಾನು. ಅಂಥ ಅದ್ಭುತವಾದ ಸಾಮರ್ಥ್ಯ ಉಳ್ಳವಳು ನಾನಾಗಿದ್ದೇನೆ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಬ್ರಹ್ಮಾದಿ ದೇವತೆಗಳನ್ನು ಹೆತ್ತವಳು ನಾನು. ಸತ್ವರಜಸ್ತಮೋ ಗುಣಗಳಿಗೆ ನಿಯಾಮಕಳಾಗಿ ಸಮಗ್ರವಾದ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನಗಳಿಗೆ ಕಾರಣಕರ್ತಳಾದವಳು ನಾನು ಎಂಬುದಾಗಿ ಹೇಳ್ತಾಳೆ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯಲ್ಲಿ ಅದ್ಭುತ ರೀತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ವ, ನನ್ನ ಹೃದಯದೊಳಗೆ ನಿನ್ನ ಪಾದಾರವಿಂದ ಗಟ್ಟಿಯಾಗಿ ತಳಬೂರು ಎಂಬುದಾಗಿ ಬೇಡಬೇಕು. ಎಷ್ಟು ರೂಪವಿದೆ, ಶ್ರೀದೇವಿ, ಭೂದೇವಿ, ತೊಡೆಯ ಮೇಲೆ ಮಹಾಲಕ್ಷ್ಮೀದೇವಿ, ಎದೆಯೊಳಗೆ ವಕ್ಷಸ್ಥಳಾಭಿಮಾನಿ ಶ್ರೀದೇವಿ, ಎದುರಿಗೆ ವೇದಾದೇವಿ ಅನಂತ ವೇದಗಳಿಂದ ಕೊಂಡಾಡ್ತಾ ಇದ್ದಾಳೆ. ಈಚೆ ದುರ್ಗಾದೇವಿ, ಯಜ್ಞಾದೇವಿ, ಅರ್ಧ ಶರೀರದಲ್ಲಿ ದಕ್ಷಿಣಾದೇವಿ, ಅನಂತ ದೇಶಕಾಲ ವ್ಯಾಪ್ತಳಾಗಿ ಸಮನ, ಸಂಕರ್ಷಣನ ಮಡದಿಯಾಗಿ ಜಯಾದೇವಿ, ಪ್ರದ್ಯುಮ್ನನ ಮಡದಿಯಾಗಿ ಕೃತಿಯಾಗಿ, ಅನಿರುದ್ಧನ ಮಡದಿಯಾಗಿ ಶಾಂತಿ ಎಂಬುದಾಗಿ, ವಾಸುದೇವನ ಮಡದಿಯಾಗಿ ಮಾಯಾ ಎಂಬ ಹೆಸರಿನಿಂದ, ಸೀತಾ, ರುಕ್ಮಿಣಿ, ಸತ್ಯಭಾಮ, ಅಂಬ್ರಣಿ ಮೊದಲಾದ ಅನಂತ 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 ರೂಪಗಳುಳ್ಳವಳು ಲಕ್ಷ್ಮೀದೇವಿ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಯಳೋ ಎಂಬುದಾಗಿ ಇಷ್ಟೆಲ್ಲ ವೈಭವವನ್ನು ಪಡೆದುಕೊಂಡ ಲಕ್ಷ್ಮೀದೇವಿ ದೇವರ ಆರಾಧನೆಯನ್ನು ನಿರಂತರವಾಗಿ ಮಾಡುವಂಥವಳು. ಆದರಾದ ಲೋಪಃ, ದೇವರ ಮೇಲೆ ಪ್ರೀತ್ಯುದ್ರೇಕದಿಂದ ಭಕ್ತ್ಯುದ್ರೇಕದಿಂದ ನಿರಂತರವಾಗಿ ಚಿಂತನೆಯನ್ನು ಮಾಡ್ತಾಳೆ. ಅವಳು ನಿತ್ಯ ಮುಕ್ತಳಾಗಿದ್ದರೂ ಕೂಡ ನಿರಂತರವಾಗಿ ಉಪಾಸನೆಗಳನ್ನು ಮಾಡ್ತಾಳೆ. ದೇವರು ಹೇಗೆ ಅನಂತ ದೇಶ ಅನಂತ ಕಾಲಗಳಲ್ಲಿ ವ್ಯಾಪ್ತನಾಗಿದ್ದಾನೆ, ಅದೇ ರೀತಿಯಾಗಿ ಅನಂತ ದೇಶ ಅನಂತ ಕಾಲಗಳಲ್ಲಿ ವ್ಯಾಪ್ತಳಾದವಳು ನಮ್ಮ ಮಹಾಲಕ್ಷ್ಮೀ ದೇವಿ. ಕಂಸಾದಿ ದುಷ್ಟರಿಗೆ ಭಯ ಹುಟ್ಟಿಸಿದವಳು ನಮ್ಮ ಲಕ್ಷ್ಮೀದೇವಿ ದುರ್ಗೆ. ಜಗತ್ತಿನ ಸೃಷ್ಟಿಯನ್ನು ಮಾಡುವವಳು ಬ್ರಹ್ಮ ಭೂದೇವಿಯಾಗಿ ನಿಂತು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾಳೆ ರಜೋಗುಣದಿಂದ. ನಮಗೆ ಮನೆ ಸೃಷ್ಟಿಯಾಗಬೇಕು, ಮಕ್ಕಳಾಗಬೇಕು, ಧನ ಸೃಷ್ಟಿಯಾಗಬೇಕು, ಸುಖ ಸೃಷ್ಟಿಯಾಗಬೇಕು, ಸಮೃದ್ಧಿ ಸೃಷ್ಟಿಯಾಗಬೇಕು. ನಮ್ಮ ಪಾಲಿಗೆ ಯಾವುದು ಸೃಷ್ಟಿಯಾಗಬೇಕಾಗಿದ್ರೂ ಆ ಸೃಷ್ಟವಾಗುವ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡುವಂಥ ಹೆದ್ದೊಡತಿ ನಮ್ಮ ಭೂದೇವಿ. ಶುದ್ಧವಾದ ಜ್ಞಾನ, ಪುರಾಣ ಜ್ಞಾನ, ಇತಿಹಾಸ ಜ್ಞಾನ, ಬ್ರಹ್ಮಜ್ಞಾನ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಎಲ್ಲ ಜ್ಞಾನಗಳನ್ನು ಕೊಟ್ಟು ದೇವರ ದರ್ಶನವನ್ನು ಮಾಡಿಸೋಳು ಸತ್ವಾಭಿಮಾನಿಯಾಗಿರ್ತಕ್ಕಂಥ ಶ್ರೀದೇವಿ. ಮನಸ್ಸಿಗೆ, ಕಣ್ಣಿಗೆ, ಕಿವಿಗೆ, ನಾಲಿಗೆಗೆ, ದೇಹಕ್ಕೆ ಇರುವಂತಹ ಎಲ್ಲ ಶತ್ರುಗಳನ್ನು ಸಂಹಾರವನ್ನು ಮಾಡಿ ಕುಟ್ಟಿ ಹಾಕಿ ಪುಡಿ ಮಾಡಿ ಹಾಕುವವಳು ದುರ್ಗಾದೇವಿ. ಅನಂತ ಸಂಮೋದ ಸುಖ ಪ್ರದಾಯಿನಿ, ಅನಂತವಾದ ಜ್ಞಾನ, ಅನಂತವಾದ ಆನಂದವನ್ನು ಕೊಡುವವಳು ಲಕ್ಷ್ಮೀದೇವಿ ನಮಗಾಗಿ. ದಾರಿದ್ರ್ಯ ದುಃಖೌಗ ತಮೋ ನಿಯಂತ್ರಿ, ದಾರಿದ್ರ್ಯ ದುಃಖ ಇವುಗಳ ದೊಡ್ಡದಾದ ಸಮುದ್ರ ಇವನ್ನೆಲ್ಲವನ್ನು ಕತ್ತರಿಸಿ ಹಾಕುವವಳು ನಮ್ಮ ದುರ್ಗೆ, ನಮ್ಮ ಲಕ್ಷ್ಮೀದೇವಿ. ಕೊಲ್ಹಾಪುರ ವಾಸಿನಿ, ತುಳಜಾಪುರ ವಾಸಿನಿ, ಕಲ್ಲೂರು ನಿವಾಸಿನಿ, ಇವೆಲ್ಲ ಲಕ್ಷ್ಮೀದೇವಿ ದಿವ್ಯವಾದ ಅನುಗ್ರಹವನ್ನು ಮಾಡುವವರು ನಮ್ಮ ಮೇಲೆ. ಅನುಗ್ರಹವನ್ನು ಮಾಡಲಿಕ್ಕಾಗಿಯೇ ಇದ್ದಂಥವ ಮಹಾ ಪ್ರಚಂಡ ವ್ಯಕ್ತಿತ್ವದ ಜಗತ್ತಿನೊಳ ಸ್ತ್ರೀವರ್ಗದೊಳಗೆ ಮೊಟ್ಟ ಮೊದಲಿಗೆ ವಿರಾಜಮಾನಲಾದವಳು ನಮ್ಮ ಲಕ್ಷ್ಮೀದೇವಿ. ಏನು ಹೇಳೋದು ಲಕ್ಷ್ಮೀದೇವಿಯ ಮಹಿಮೆ, ಏನು ಹೇಳೋದು ಲಕ್ಷ್ಮೀದೇವಿಯ ಮಹಿಮೆ. ಅದ್ಭುತ, ಅಭೂತಪೂರ್ವವಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಮಹಿಮೆ ಇದೆ. ಮುಂದೆ ಶ್ರೀನಿವಾಸ ಲಕ್ಷ್ಮೀ ಸಹಿತ ಶ್ರೀಮಾನ್ ಶ್ರೀನಿವಾಸ ಪಿತಾಮಹಂ ಅಬ್ರವೀತ್ ಪ್ರೀತ ಮನಸ ಪ್ರಯುಂಜಾನ ಪ್ರಯೋಜನೆ. ಆಯ್ತು, ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳಿದಾಗ ಶ್ರೀನಿವಾಸ ಬ್ರಹ್ಮದೇವರಿಗೆ ಹೇಳ್ತಾನೆ,
ಏನು ಬೇಗ ಬೇಗನೆ ಸ್ನಾನಾದಿಗಳಾಗಬೇಕು, ಸ್ನಾನಕ್ಕೆ ತಯಾರಾಗು, ಸುರುಗಿ ಸ್ನಾನವಾಗಬೇಕು, ಪುಣ್ಯವಾಚನವಾಗಬೇಕು, ಎಲ್ಲ ಆಗಬೇಕಲ್ಲ, ಬೇಗ ತಯಾರಾಗೋ ಶ್ರೀನಿವಾಸ ಅಂತ ಹೇಳಿದಾಗ ಆ ಲಕ್ಷ್ಮಿ ಬಂದದ್ದರಿಂದಲೇ ಸಂತುಷ್ಟನಾಗಿ ಹುರುಪಾಗಿ ಉತ್ಸಾಹದಲ್ಲಿರುವ ಶ್ರೀನಿವಾಸ ಸುರುಗಿ ಸ್ನಾನಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಹೇಗೆ ಸ್ನಾನ? ವೈಭವದ ಸ್ನಾನ, ವೈಭವದ ಪುಣ್ಯವಾಚನ, ಅದ್ಭುತ ರೀತಿಯಿಂದ ದೇವತಾ ಪ್ರತಿಷ್ಠಾಪನ, ಕುಲದೇವತಾ ಪ್ರತಿಷ್ಠಾಪನ, ಏನು ಬ್ರಾಹ್ಮಣರ ಭೋಜನ, ಒಂದೊಂದು ವೈಭವದಿಂದ ಇದೆ. ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ ಮತ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾರಂ ವಿಷ್ಣುರ್ಮೇ ಪರಮತ್ಸರದ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.